ಶ್ರೀ ಗುರುಭ್ಯೋ ನಮಃ. ನಾವು ನೆನ್ನಿನ ಸಂಚಿಕೆಯಲ್ಲಿ ವಾಸುದೇವನ ಬಾಲ್ಯದ ಲೀಲೆಗಳ ಬಗ್ಗೆ ತಿಳ್ಕೊತಾ ಇದ್ವಿ. ಒಂದಿನ ವಾಸುದೇವ ಆಟ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾನೆ. ಊಟ ಮಾಡೋ ಹೊತ್ತು ಅಪ್ಪನ್ನ ಊಟಕ್ಕೆ ಕರೀತಾನೆ. ಆಗ ಅಪ್ಪ ಹೇಳ್ತಾರಂತೆ, ಮಗು, ನಮಗೆ ಎತ್ತನ್ನ ಸಾಲ ಕೊಟ್ನಲ್ಲ, ಅವನು ಬಂದು ಇವಾಗ ಕೂತಿದ್ದಾನೆ. ಆದಷ್ಟು ಬೇಗ ಹಣ ಈಗಲೇ ಕೊಡುವಂತ ಒತ್ತಾಯ ಮಾಡ್ತಾ ಇದ್ದಾನೆ. ಇವನನ್ನು ಕಳಿಸ್ಕೊಟ್ಟು ನಾನು ಆಮೇಲೆ ಊಟಕ್ಕೆ ಬರ್ತೀನಿ, ನೀನು ಹೋಗಿ ಊಟ ಮಾಡು ಅಂತ ಹೇಳ್ತಾರೆ ಅಪ್ಪ. ಆಗ ಆ ಪುಟಾಣಿ ವಾಸುದೇವ ಅವನ ಕೈ ಮುಷ್ಟಿ ತುಂಬ ಹುಣಸೆ ಬೀಜನ ಸಾಲದವನಿಗೆ ಕೊಡ್ತಾರಂತೆ. ಕೊಟ್ಬಿಟ್ಟು, ತಗೋ ನಮ್ಮಪ್ಪ ನಿನಗೆ ಕೊಡಬೇಕಾಗಿರೋ ಸಾಲದ ಹಣ ಅಂತ ಹೇಳ್ತಾನೆ. ಆಗ ಸಾಲದವನು, ಪಾಪ ಮಗು ಹುಣಸೆ ಬೀಜ ಕೊಟ್ಬಿಟ್ಟು ಸಾಲದ ದುಡ್ಡು ಅಂತ ಹೇಳ್ತಾ ಇದೆ, ಇನ್ನ ಮಗುಗೆ ದುಡ್ಡಲ್ಲ ಕಣೋ ಹುಣಸೆ ಬೀಜ ಇದು ಅಂತ ಹೇಳಿದ್ರೆ ಮಗು ಬೇಜಾರಾಗತ್ತೆ. ಮಗುಗ್ ಬೇಜಾರ್ ಮಾಡೋದು ಬೇಡ. ಯಾಕಂದ್ರೆ ಸಾಲ ತಗೊಂಡಿರುವಂತವನು ತಂದೆ, ಏನಿದ್ರು ನಮ್ಮಿಬ್ರು ಬಿಸ್ನೆಸ್ ಅದು. ಕೊಟ್ಟವನು ಸಾಲ ನಾನು, ತಗೊಂಡವನು ಮಧ್ಯಗೇಹ ಭಟ್ರು. ನಾವಿಬ್ರು ಮಾತಾಡ್ಕೋಬೇಕು ಹೊರತು ಮಧ್ಯದಲ್ಲಿ ಮಗುನ್ ಯಾಕೆ ತರೋಣ ಅಂತ ಹೇಳಿ ಅವರು ಆಯ್ತು ಅಂತ ಹೇಳಿ ಬೀಜಾನೇ ತಗೊಂಡ್ಬಿಟ್ಟು ಹೊಟ್ಟೋಗ್ಬಿಡ್ತಾರಂತೆ ಅವರು. ಆಗ ಸಾಲದವನು ಅದನ್ನ ಪಡ್ಕೊಂಡೇನೋ ಹೊಟ್ಟೋಗ್ತಾನೆ. ಆಮೇಲೆ ಮಧ್ಯಗೇಹ ಭಟ್ರಿಗೆ ಗೊತ್ತಾಗಲ್ಲ, ಅವನು ಏನೋ ಹೋದ, ಸದ್ಯ ವಾಪಸ್ ಬಂದಿಲ್ಲ ಅಂತ ಅನ್ಕೊಂಡು ಇವ್ರು ಪಾಪ ತುಂಬಾ ದುಡ್ಡನ್ನ ಕೂಡಿಟ್ಟು, ಯಾಕಂದ್ರೆ ಇವರಲ್ಲಿ ಜ್ಞಾನಕ್ಕೆ ಬಡತನ ಇಲ್ಲ, ತುಂಬಾ ಶ್ರೀಮಂತಿಕೆ ಜ್ಞಾನದಲ್ಲಿ. ಸಾಕ್ಷಾತ್ ದೇವತೆಗಳು ಬಂದು ಇವರ ಪ್ರವಚನವನ್ನ ಕೇಳ್ತಾ ಇದ್ದಂತಹ ಕಾಲ ಅದು. ಅಂತ ಶಾಸ್ತ್ರಜ್ಞಾನ ಅನ್ನುವಂಥದ್ದು ಇತ್ತು. ಆದ್ರೆ ಶಾಸ್ತ್ರಜ್ಞಾನ ಇದ್ದವರೆಲ್ಲ ದುಡ್ಡಿರ್ಬೇಕಾದವರು ಅನ್ನೋ ಅಂಥದ್ದಿಲ್ಲ, ಅಥವಾ ದುಡ್ಡಿರೋರ್ಗೆಲ್ಲ ಬುದ್ಧಿ ಇರಬೇಕು ಅನ್ನೋ ಅಂಥದ್ದಿಲ್ಲ. ಹಾಗಾಗಿ ಇವ್ರು ತುಂಬಾ ಕಷ್ಟಪಟ್ಟು ಎಷ್ಟೋ ಸಮಯ ಆದ್ಮೇಲೆ ಹಾಗೂ ಹೀಗೂ ದುಡ್ಡನ್ನೆಲ್ಲ ಕೂಡಿಟ್ಟು ಸಾಲ ತೀರ್ಸೋಣ ಅಂತ ಹೇಳಿ ಹೋಗ್ತಾರೆ ಆ ಸಾಲ್ಗಾರನ ಮನೆಗೆ. ಆಗ ಅವನು ಹೇಳ್ತಾನಂತೆ ಆ ವ್ಯಾಪಾರಿ, ಇಲ್ಲಪ್ಪ ನಿನ್ನ ಮಗ ಸಾಲ ಎಲ್ಲ ತೀರಿಸ್ಬಿಟ್ನಲ್ಲ, ನೀನೇನು ಕೊಡ್ಬೇಕಾಗಿಲ್ಲ, ಆರಾಮಾಗಿ ಹೋಗ್ಬಿಟ್ ಬಾ ನೀನು ಅಂತ ಹೇಳಿ ಕಳಿಸ್ತಾರಂತೆ. ಅಂದ್ರೆ ಇವರು ಮನೆಗೆ ಆ ಹುಣಸೆ ಬೀಜವನ್ನ ತಗೊಂಡು ಬಂದಾಗ ಅದು ಚಿನ್ನದ ಬೀಜ ಆಗಿ ಪರಿವರ್ತನೆ ಆಗಿತ್ತು. ಹುಣಸೆ ಬೀಜ ಅನ್ನುವಂಥದ್ದು ಅಷ್ಟು ಶ್ರೀಮದ್ ಆಚಾರ್ಯರು ಅಂತ ಸಣ್ಣ ವಯಸ್ಸಲ್ಲಿ ಕೂಡ ಅದ್ಭುತವಾಗಿರುವಂತಹ ಲೀಲೆಗಳನ್ನ ತೋರಿಸ್ತಾರೆ. ಸುಮಾರು ಜನ ಇವತ್ತಿಗೂ ಪಾಜಕಕ್ಕೆ ಹೋದ್ರೆ ಮಂತ್ರಾಕ್ಷತೆ ಜೊತೆಗೆ ಹುಣಸೆ ಬೀಜ ಕೊಡೋದುಂಟು. ತುಂಬಾ ಜನ ಅನ್ಕೋತಾರೆ, ಏನ್ ಮಾಡೋದು ಈ ಹುಣಸೆ ಬೀಜ ಇಟ್ಕೊಂಡು, ಹುಣಸೆ ಬೀಜ ಕೊಡ್ತಾ ಇದ್ದಾರೆ ಅಂತ ವಿಷಯ ಗೊತ್ತಿಲ್ಲದೆ ಇರೋರ್ಗೆ. ಆದ್ರೆ ಆ ಹುಣಸೆ ಬೀಜ ಅನ್ನುವಂಥದ್ದು ಶ್ರೀಮದಾಚಾರ್ಯರು ಬಾಲಕನಾಗಿ ವಾಸುದೇವನಾಗಿದ್ದಾಗ ಯಾವ ಮರದ ಬೀಜಗಳನ್ನ ಕೊಟ್ರೋ ಅದೇ ಹುಣಸೆ ಮರದ ಬೀಜಗಳು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಮಂತ್ರಾಕ್ಷತೆನ ನಾವು ದಿನಾ ತಲೆ ಮೇಲೆ ಹಾಕ್ಕೊಂಡ್ರೆ ಹುಣಸೆ ಬೀಜ ಅನ್ನುವಂಥದ್ದನ್ನ ದೇವ್ರ ಕೋಣೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ ಅಲ್ಲಿರೋ ಅರ್ಚಕರು. ಹಾಗಾಗಿ ಕಾಲಾಂತರದಲ್ಲಿ ಇಷ್ಟು ಮಾತ್ರ ಅಲ್ಲ, ವಾಸುದೇವನಿಗೆ ಹಾಲನ್ನ ಕೊಡೋಕೆ ಅಂತ ಒಂದು ಹಸುವನ್ನ ದಾನ ಮಾಡುವಂಥವ್ರು, ಅವರು ಕೂಡ ಏನಾಗ್ತಾರೆ, ಮಗನಾಗಿ ಹುಟ್ಟಿ ಶ್ರೀಮದ್ ಆಚಾರ್ಯರಲ್ಲೇ ಅಧ್ಯಯನವನ್ನ ಮಾಡಿ ಮುಕ್ತಿಗೆ ಹೋಗ್ತಾರೆ. ಅವ್ರ ಕತೆ ಹಾಗಾದ್ರೆ, ಎತ್ತು ಹೊಲ ಉಳೋದಿಕ್ಕೆ ಇದ್ದಿದ್ದೊಂದು ತುಂಬಾ ಪುಟ್ಟು ಭೂಮಿ ಅವ್ರಿಗೆ. ಆ ಭೂಮಿಲಿ ಉಳೋದಿಕ್ಕೆ ಎತ್ತು ಅವರು ಸಾಲವಾಗಿ ಕೊಟ್ಟಿರ್ತಾರಲ್ಲ ಆ ವ್ಯಾಪಾರಿ, ಅವನು ಶ್ರೀಮದಾಚಾರ್ಯರಿಂದ ಹುಣಸೆ ಬೀಜವನ್ನ ಸ್ವೀಕಾರ ಮಾಡಿ ಸಾಲ ತೀರ್ತು ಅಂತ ಹೇಳಿದ್ದಕ್ಕೆ ಅವರು ಕೂಡ ಕಾಲಾಂತರದಲ್ಲಿ ಮುಕ್ತಿಯನ್ನ ಹೊಂದಿದ್ರು. ಅಂದ್ರೆ ಹೇಗೆ ಕೃಷ್ಣಾವತಾರ ಇರಬಹುದು ಅಥವಾ ರಾಮಾವತಾರ ಇರಬಹುದು, ಅಲ್ಲೆಲ್ಲ ಬಂದ್ರು. ಈಗ ರಾಮಾವತಾರದಲ್ಲಿ ತುಂಬಾ ಕಪಿ ಸೈನ್ಯ ಅನ್ನುವಂಥದ್ದು ಬಂತು. ಎಷ್ಟೋ ಯೋಜನೆಗಳಷ್ಟು ಅಗಲ ಇತ್ತಂತೆ ಕಪಿ ಸೈನ್ಯ. ಅಷ್ಟೊಂದು ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಕಪಿ ಸೈನ್ಯ ಸಹಾಯಕ್ಕೆ ಬಂದಿದ್ದು. ಆ ಕಪಿಗಳೆಲ್ಲ ಯಾರು ಅಂದ್ರೆ ದೇವತೆಗಳು. ಭಗವಂತನೇ ಸಾಕ್ಷಾತ್ ಧರೆಗಿಳಿದು ಬರ್ತಾ ಇದ್ದಾನೆ, ಅವತಾರ ತಗೋತಾ ಇದ್ದಾನೆ. ಇನ್ನು ನಾವು ಎಲ್ಲ ಏನಾದ್ರೂ ಅವನಿಗೆ ಸಹಾಯ ಮಾಡ್ಬೇಕಲ್ಲ ಅಂತ ಅನ್ಕೊಂಡು ದೇವತೆಗಳು ಬರ್ತಾರೆ. ಅದೇ ರೀತಿ ಕೃಷ್ಣಾವತಾರ ಕಾಲದಲ್ಲೂ ಕೂಡ ದೇವಕಿ, ವಸುದೇವ, ನಂದ, ಯಶೋದ ಇವರೆಲ್ಲರೂ ಕೂಡ ದೇವತೆಗಳು. ಅವ್ರೇನ್ ಮಾಡ್ತಾರೆ ಕೃಷ್ಣಾವತಾರ ಕಾಲದಲ್ಲಿ, ಅವರು ಕೂಡ ಹಾಗೇನೆ ಕೃಷ್ಣನಿಗೆ ಅವತಾರ ಸಮಯದಲ್ಲಿ ನಾವು ಎಲ್ಲ ಸೇವೆ ಮಾಡೋಣ ಅಂತ ಹೇಳಿ ಅವರೆಲ್ಲ ಬೇರೆ ಬೇರೆ ರೋಲ್ಗಳನ್ನ ತಗೊಂಡು ಬರೋ ಅಂಥದ್ದು.
ಹಾಗೆಯೇ ಶ್ರೀಮದಾಚಾರ್ಯರು ಅವತಾರ ತಗೊಂಡು ಬಂದಾಗ್ಲೂ ಕೂಡ ಸಜ್ಜೀವಿಗಳು ಯಾರು ಮೋಕ್ಷ ಯೋಗ್ಯ ಜೀವಿಗಳಿದ್ರೋ ಅವರೆಲ್ಲ ಬೇರೆ 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 ಪಾತ್ರ ತಗೊಂಡು ಬಂದಿದ್ದಾರೆ. ಯಾರ್ಯಾರೋ ಶ್ರೀಮದಾಚಾರ್ಯರಿಗೆ ಹಾಲು ಕುಡಿಸೋದಕ್ಕೆ ಅಂತ ಹಸು ಕೊಡೋದಕ್ಕೆ ಸಾಧ್ಯ ಇಲ್ಲ. ಪಾತ್ರರೇನೆ ಕೊಡಬೇಕು, ಸಜ್ಜನರೇನೆ ಕೊಡಬೇಕು. ಹಾಗಾಗಿ ಅಂತ ಒಳ್ಳೆ ವ್ಯಕ್ತಿ ಶ್ರೀಮದಾಚಾರ್ಯರಿಗೆ ಹಸು ಕೊಟ್ರು ದಾನವಾಗಿ. ಅದೇ ತರ ಎತ್ತನ್ನ ಉಳೋದಕ್ಕೆ ಅಂತ ಸಾಲದ ರೂಪದಲ್ಲಿ ಕೊಟ್ಟಿರಬಹುದು. ಆದ್ರೆ ಆ ಜೀವಿ ಯೋಗ್ಯವಾಗಿರುವಂತ ಜೀವಿ, ಆ ಯೋಗ್ಯವಾಗಿರೋ ಜೀವಿ ಆಗಿದ್ದಕ್ಕೇನೆ ಶ್ರೀಮದಾಚಾರ್ಯರಿಗೆ ಸೇವೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು, ತನ್ನ ಮೂಲಕ ಮುಕ್ತಿಯನ್ನ ಪಡೆಯೋದಿಕ್ಕೆ ಸಾಧ್ಯ ಆಗಿದ್ದು ಅನ್ನುವಂಥದ್ದನ್ನ ತಿಳ್ಕೋಬೇಕು. ದೇ ಆರ್ ಆಲ್ ನಾಟ್ ಆರ್ಡಿನರಿ ಸೋಲ್ಸ್ ಅಂತ. ಒಂದಿನ ಮದ್ವೆಗೆ ಅಂತ ಅಪ್ಪ ಅಮ್ಮನ ಜೊತೆ ಹೋಗಿರ್ತಾನೆ ಪುಟಾಣಿ ವಾಸುದೇವ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಡ್ತಾನೆ. ಯಾಕೆ ತಪ್ಪಿಸ್ಕೊಂಡು ಬರ್ತಾನೆ ಅಂತಂದ್ರೆ, ತಾಯಿ ಮಲ್ಲಿ ತನಕ ಮಗು ಕೈ ಹಿಡ್ಕೊಂಡು ಹೋಗಿರ್ತಾಳೆ. ಸಮಾರಂಭದಲ್ಲಿ ನೋಡ್ತಾಳೆ, ಬಂಧುಗಳು ಮಿತ್ರರು ಇಷ್ಟರು ಯಾರ್ಯಾರೆಲ್ಲ ಬಂದಿರ್ಬೇಕೋ ಅವರೆಲ್ಲ ಬಂದಿರ್ತಾರೆ. ತುಂಬಾ ದಿನಗಳಾದ್ಮೇಲೆ ಭೇಟಿ. ಚೆನ್ನಾಗಿದ್ದೀರಾ, ಹೇಗಿದ್ದೀರಾ ಅನ್ನೋದ್ರಿಂದ ಮಾತು ಶುರುವಾಗುತ್ತೆ. ಅಲ್ಲಿಂದ ಏನ್ ಮಾಡ್ತಾರೆ, ಮಾತಾಡೋಕೆ ಶುರು ಮಾಡಿದವರು ಮಗು ಕೈಯನ್ನ ಬಿಟ್ಟು ಬಿಡ್ತಾರೆ, ಮರ್ತ್ ಹೋಗ್ಬಿಡ್ತಾರೆ ಮಗು ಬಗ್ಗೆ. ಮನೆ ತುಂಬಾ ದಿನಗಳಾದ್ಮೇಲೆ ಸಿಕ್ಕಿರುವಂತ ನೆಂಟರಿಷ್ಟ್ರ ಜೊತೆ ಮಾತಾಡ್ತಾ ಇದ್ದಾಗ ಮಗು ಬಗ್ಗೆ ಜ್ಞಾನ ಹೋಗೋದಿಲ್ಲ. ಮಗು ಅಲ್ಲಿಂದ ತಪ್ಪಿಸ್ಕೊಂಡ್ ಬರುತ್ತೆ. ಅದು ಕೊಡವೂರು ಶಂಕರನಾರಾಯಣ. ಕೊಡವೂರಿನಲ್ಲಿ ಶಂಕರನಾರಾಯಣ ಇದ್ದಾನೆ ಭಗವಂತ. ಶಂಕರನಾರಾಯಣನ ಹತ್ರ ಬರ್ತಾನೆ. ಅಲ್ಲಿಂದ ಬನ್ನಂಜೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ತಾನೆ. ಅಲ್ಲಿ ನಮಸ್ಕಾರ ಮಾಡಿ ಉಡುಪಿಗೆ ಬಂದು ಚಂದ್ರಮೌಳೇಶ್ವರ ದೇವರನ್ನ ದರ್ಶನ ಮಾಡಿ ನಮಸ್ಕಾರ ಮಾಡಿ, ಅಲ್ಲಿಂದ ಅನಂತೇಶ್ವರ ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣೆ ನಮಸ್ಕಾರ ಮಾಡೋಕೆ ಶುರು ಮಾಡ್ತಂತೆ ಆ ಪಾಪು. ಈ ಕಡೆ ಇವ್ರಿಗೆಲ್ಲ ಗೊತ್ತಿಲ್ಲ. ತುಂಬಾ ಹೊತ್ತಾಗಿ ಒಂದು ಲೆವೆಲ್ ಮಾತಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನೋಡ್ತಾರೆ, ಮಗು ಎಲ್ಲಿ ಕಾಣಿಸ್ತಾ ಇಲ್ಲ ಮಗು. ಆಗ ತಕ್ಷಣ ಅವ್ರಿಗೆ ಗಾಬರಿ ಆಗತ್ತೆ. ತುಂಬಾ ಹುಡ್ಕೊಂಡು ಬರ್ತಾರೆ. ತಂದೆಗೆ ಕೊನೆಗೂ ವಾಸುದೇವ ಕಾಣಿಸ್ತಾನೆ ಅನಂತೇಶ್ವರ ದೇವಸ್ಥಾನದಲ್ಲಿ. ಅಲ್ಲಪ್ಪ ಮಗು, ಇಷ್ಟು ದೂರ ನೀನೊಬ್ನೇ ಹೇಗೋ ಬಂದೆ ಅಂತ ಕೇಳ್ತಾರೆ. ನಮ್ಗೆ ದಾರಿಗಳು ಗೊತ್ತಾಗಲ್ಲ. ಅಷ್ಟು ಪುಟ್ಟ ಮಗು ಹೇಗೋ ಬಂದೆ ನೀನು ಅಂತ ಕೇಳಿದ್ರೆ, ಯಾರೋ ಇದ್ರು ನಿನ್ ಜೊತೆಗೆ, ಯಾರೋ ನಿನ್ಗಿಲ್ ಕರ್ಕೊಂಬಂದ್ರು ಅಂತಂದಾಗ ಆ ಮಗು ಹೇಳ್ತಾನೆ, ವಾಸುದೇವ ನನ್ ಜೊತೆ ಭಗವಂತ ಇದ್ದ ಅಪ್ಪ ಅಂತ ಹೇಳಿದಾಗ ಎಲ್ರಿಗೂ ಆಶ್ಚರ್ಯ ಆಗತ್ತಂತೆ. ನಮ್ಮೆಲ್ರ ಜೊತೆ ಭಗವಂತ ಇದ್ದಾನೆ, ಶ್ರೀಮದಾಚಾರ್ಯರ ಜೊತೆ ಮಾತ್ರ ಅಲ್ಲ. ಆದ್ರೆ ಶ್ರೀಮದಾಚಾರ್ಯರು ಅವರ ಒಳಗಡೆ ಇರೋ ಭಗವಂತನನ್ನ ಕಂಡು ಹಿಡ್ಕೊಂಡಿದ್ದಾರೆ, ನಾವು ನಮ್ಮೊಳಗಡೆ ಇರೋ ಭಗವಂತನ ಕಂಡು ಹಿಡ್ಕೊಂಡಿಲ್ಲ. ಇಷ್ಟೇ ವ್ಯತ್ಯಾಸ ಶ್ರೀಮದಾಚಾರ್ಯರಿಗೂ ನಮಗೂ. ಅದಕ್ಕೆ ಅವರು ಜೀವೋತ್ತಮರು, ನಾವಿನ್ನ ಜೀವಿಗಳಾಗೆ ಇದೀವಿ. ನಾವೆಲ್ಲ ಏನ್ ಮಾಡ್ತೀವಿ, ಹೊರಗಡೆ ಹುಡ್ಕಕ್ ಹೋಗ್ತೀವಿ ನಮ್ಮ ಆತ್ಮೀಯರನ್ನ. ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು, ನನ್ನ ಪೇರೆಂಟ್ಸು, ನಂದು 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 ಅಂತ ಒಂದೊಂದೇ ಸರ್ಕಲ್, ಒಂದೊಂದೇ ಬೌಂಡ್ರಿ ಹಾಕೊಂಡು, ಇಲ್ಲಿಂದ ನನಗ್ ಖುಷಿ ಸಿಗ್ಬೋದಾ, ಅಲ್ಲಿಂದ ನನಗ್ ಖುಷಿ ಸಿಗ್ಬೋದಾ, ಅಥವಾ ಇನ್ನೇನೋ ಮಾಡೋದ್ರಿಂದ ನನಗೆ ಆನಂದ ಸಿಕ್ಕತ್ತಾ, ಇದನ್ ತಿನ್ನೋದ್ರಿಂದ ನನಗ್ ಖುಷಿ ಸಿಕ್ಕತ್ತೆ, ಅದನ್ನ ನೋಡೋದ್ರಿಂದ ನನಗ್ ಖುಷಿ ಸಿಕ್ಕತ್ತೆ. ನಮ್ಮ ಆನಂದವನ್ನ ಹೊರಗಡೆ ಹುಡುಕ್ತಾ ಇದೀವಿ. ಆದ್ರೆ ನಮ್ಗೆ ತುಂಬಾ ಹತ್ರ ಇರುವಂತವನು, ಅತ್ಯಂತ ಪ್ರಿಯತಮ ಆಗಿರುವಂತವನು, ಅತ್ಯಂತ ನಿಕಟತಮ ಆಗಿರುವಂತವನು ನಮ್ಮ ತೀರ ಎಷ್ಟೋ ದೂರದಲ್ಲಿಲ್ಲ, ನಮ್ಮ ಹೃದಯದಲ್ಲೇ ಇದ್ದಾನೆ ಭಗವಂತ. ಅಂತ ಭಗವಂತನ ನಾವು ಕಂಡುಹಿಡ್ಕೊಂಡಿಲ್ಲ. ಜನ್ಮ ಜನ್ಮದಿಂದ ನಮ್ಮ ಜೊತೆಗೆ ನಾವು ಯಾವುದೇ ಜನ್ಮ ತಗೊಂಡ್ಲಿ, ನಾಯಿ ಆಗಿದೀವೋ, ಬೆಕ್ಕಾಗಿದೀವೋ, ಇರುವೆ ಆಗಿದೀವೋ, ಏನಾದ್ರೂ ಆಗಿರ್ಲಿ, ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇರುವಂತಹ ಭಗವಂತ, ಆ ಭಗವಂತನ ಕಡೆಗೆ ಕಣ್ಣೆತ್ತು ನೋಡ್ತಿಲ್ಲ. ಅವನಿದಾನೆ ಅನ್ನುವಂಥ ಪ್ರಜ್ಞೆ ಕೂಡ ನಮ್ಗಿಲ್ಲ. ಬೇಕಾದಂಗ್ ಮಾಡ್ತಾ ಇದೀವಿ. ನಾನು ಹೇಳ್ದೆ ಭಾನುವಾರದ ಕ್ಲಾಸಲ್ಲಿ, ವೈರಾಗ್ಯ ಅಂದ್ರೆ ಏನು? ವಿಷ್ಣುವಿನೆಡೆಗೆ ರಾಗ. ರಾಗ ಅಂದ್ರೆ ಪ್ರೀತಿ, ಅಟ್ಯಾಚ್ಮೆಂಟ್. ಭಗವಂತನ ಹತ್ರ ಪ್ರೀತಿ ಜಾಸ್ತಿ ಆಗ್ಬೇಕು. ಭಗವಂತನ್ಗೆ ನಾವು ಪ್ರೀತಿ ಪಾತ್ರರಾಗಬೇಕು ಅಂದ್ರೆ, ಭಗವಂತನ್ಗೆ ನಾವು ಇಷ್ಟದವರಾಗಬೇಕು ಅಂದ್ರೆ, ಭಗವಂತ ಇಷ್ಟಪಡುವಂತ ಕೆಲಸ ಮಾಡಬೇಕು. ಯಾವ ಕೆಲಸ ವಿಷ್ಣುವಿಗೆ ಪ್ರೀತ್ಯರ್ಥವಾಗಿರುತ್ತೋ ಅಂತ ಕೆಲಸವನ್ನ ನಾವು ಮಾಡಿದಾಗ ಅದು ವೈರಾಗ್ಯ ಅಂತ ಅನ್ನಿಸ್ಕೊಳತ್ತೆ. ಅದಕ್ಕೆ ನಾವು ಮಾಡುವಾಗ ಪ್ರತಿಯೊಂದು ಕೆಲಸಕ್ಕೂ ಒಂದು ಸಣ್ಣ ಪಾಸ್ ಕೊಡಬೇಕು. ಈ ಕೆಲಸ ಭಗವಂತನಿಗೆ ಪ್ರೀತ್ಯರ್ಥ ಆಗತ್ತಾ? ಪ್ರೀತ್ಯರ್ಥ ಆಗತ್ತೆ ಅಂದ್ರೆ ಗೋ ಹೆಡ್, ಅದರ್ವೈಸ್ ಡ್ರಾಪ್ ಇಟ್. ಯಾರ್ಯಾರನೋ ಮೆಚ್ಚಿ ಏನಾಗ್ಬೇಕಾಗಿದೆ, ಭಗವಂತನನ್ನ ಮೆಚ್ಚಿಸ್ಬೇಕು ನಾವು. ಅಂತ ಮೆಚ್ಚೋ ಅಂತ ಕೆಲಸ ನಾನು ಮಾಡ್ತಾ ಇದ್ದೀನಾ? ಅದನ್ನ ನೋಡಿದಾಗ ಶಾಶ್ವತವಾಗಿರುವಂತ ಫಲ ಸಿಕ್ಕತ್ತೆ. ಇವತ್ತು ನಾಳೆ ಯಾರೋ ಒಂದಷ್ಟು ಜನ ನಮ್ಗೆ ಬೆನ್ನು ತಟ್ಬೋದು, ಚಪ್ಪಾಳೆ ಹೊಡಿಬೋದು. ಎಷ್ಟು ದಿನ ಇರ್ತಾರ ಅವರೆಲ್ಲ ನಮ್ ಜೊತೆಗೆ?
ಅಥವಾ ನಾವು ಅವ್ರ ಜೊತೆ ಎಷ್ಟು ದಿನ ಇರ್ತೀವಿ. ಇವತ್ತು ನೋಡಿದವರು ನಾಳೆ ನಮಗೆ ಸಿಗ್ತಾರೋ ಇಲ್ವೋ ಅನ್ನೋಂಥದ್ದು ಗೊತ್ತಿಲ್ಲ. ಅವ್ರ ಹಿಂದೆ ಬಿದ್ದುಕೊಂಡು ಆರ್ಡಿನರಿ ಫೇಸ್ಬುಕ್ ಲೈಕ್ಗೆ ಮತ್ತೊಂದಕ್ಕೆ ಇನ್ನೊಂದಕ್ಕೆ ಒದ್ದಾಡ್ಕೊಂಡು ಸಾಯೋ ಬದಲು ನಾವು ಮಾಡುವಂತಹ ಕೆಲಸ ಭಗವಂತನಿಗೆ ಇಷ್ಟ ಆಗಿದ್ಯಾ, ಪ್ರಾಣದೇವ್ರಿಗೆ ಇಷ್ಟ ಆಗಿದ್ಯಾ. ಪ್ರಾಣದೇವ್ರು ಇನ್ನೊಂದು ಸಂದೇಶ ಕೊಡ್ತಾ ಇದ್ದಾರೆ ಇದರಲ್ಲಿ, ಎಲ್ಲಿ ನೀವು ಭಗವಂತನನ್ನ ಮರಿತೀರೋ ಅಲ್ಲಿ ನಾನಿರೋದಿಲ್ಲ. ಮದುವೆ ಮನೆಯಲ್ಲಿ ಮನೆ ಮನೆ ಕತೆ ಮಾತಾಡ್ಕೊಂಡು ಇದ್ರು ರಿಲೇಟಿವ್ಸ್, ಇನ್ಕ್ಲೂಡಿಂಗ್ ಹಿಸ್ ಓನ್ ಮದರ್. ಅವ್ರ ತಾಯಿ ಕೂಡ ಅದೇ ಗ್ರಾಮ್ಯ ಕಥೆಯಲ್ಲಿ ಇದ್ದಿದ್ರಿಂದ ಎಲ್ಲಿ ಭಗವಂತನ ಕತೆ ಅನ್ನುವಂಥದ್ದು ಇಲ್ವೋ ಅಲ್ಲಿ ನಾನು ಇರೋದಿಲ್ಲ ಅಂತ ಹೇಳ್ಕೊಂಡು ಅಲ್ಲಿಂದ ಬಂದ್ಬಿಟ್ರು. ನಮಗ್ ಕೊಡ್ತಾ ಇರುವಂತಹ ಸಂದೇಶ ಇದು. ನಮ್ಗೆ ಭಗವಂತನ ಅನುಗ್ರಹ ಆಗಬೇಕು, ಪ್ರಾಣದೇವರ ಅನುಗ್ರಹ ಆಗಬೇಕು ಅಂದ್ರೆ ನಾವ್ ಯಾವಾಗ ನೋಡಿದ್ರು ಭಗವಂತನಿಗೆ ಪ್ರೀತಿಯಾಗಿರುವಂತಹ ಕೆಲಸವನ್ನ ಮಾಡಿದ್ರೆ ಮಾತ್ರ ಇರ್ತಾರೆ. ಇಲ್ದಿದ್ರೆ ಪ್ರಾಣದೇವ್ರ ಅಲ್ಲಿಂದ ಆಬ್ಸೆಂಟ್. ಅದನ್ನ ನಾವು ತಿಳ್ಕೋಬೇಕು ಅನ್ನುವಂಥದ್ದನ್ನ ಈ ಕಥೆಯಿಂದ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಅವರು. ಅದಕ್ಕೆ ನೀವಂತೂ ಭಗವಂತನ್ ಮರ್ತ್ರ, ನಾನ್ ಯಾವತ್ತು ಭಗವಂತನ್ ಮರೆಯೋ ಅಂತವನಲ್ಲ. ಎಲ್ಲಿ ಭಗವಂತ ಇರ್ತಾನೋ, ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಅಂತಾರಲ್ಲ, ಎಲ್ಲಿ ಹನುಮನೋ ಅಲ್ಲಿ ರಾಮ ಇರ್ತಾನೆ. ಹಾಗೆ ಭಗವಂತ ಎಲ್ಲಿದಾನೋ ನಾನು ಅಲ್ಲಿ ಹೋಗ್ತೀನಿ ಅಂತ ಹೇಳಿ ಅನಂತೇಶ್ವರಕ್ಕೆ ಬಂದು ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡಿದ್ರು ಹೊರತು ಅಮ್ಮ ಇಲ್ಲೇ ಇದ್ದಾಳೆ, ಅಪ್ಪ ಇಲ್ಲೇ ಇದ್ದಾಳೆ, ಮಾತಾಡ್ತಾ ಇದ್ದಾರೆ, ನಾನು ಕೂತ್ಕೊಳ್ಳೋಣ ಜೊತೆಲಿ ಕೇಳಿಸ್ಕೊಳ್ಳೋಣ ಅಂತ ಮಾಡ್ಲಿಲ್ಲ. ಇಂಥ ದೊಡ್ಡ ಸಂದೇಶವನ್ನ ಅಷ್ಟು ಪುಟ್ಟ ಮಗು ಇರಬೇಕಾದ್ರೇನೆ ವಾಸುದೇವ ಜಗತ್ತಿಗೆ ಕೊಟ್ಟಿದ್ದಾನೆ. ವಾಸುದೇವಂಗೆ ಅಕ್ಷರಾಭ್ಯಾಸ ಮಾಡಿಸ್ತಾರೆ ಅವ್ರ ತಂದೆ. ಅಕ್ಷರಾಭ್ಯಾಸ ಮಾಡಿಸಿದಾಗ ನೆನ್ನೆ ಬರ್ಸಿರೋ ಅಕ್ಷರನೇ ಇವತ್ತು ಯಾಕಪ್ಪ ಬರೆಸ್ತಾ ಇದೆಯಾ ಅಂತ ಕೇಳ್ತಾರೆ. ನಮ್ಗೆ ಎಷ್ಟೇ ಸರಿ ವಿಷಯ ಹೇಳಿದ್ರು, 1000 ಸರಿ ಹೇಳಿದ್ರು ಮರ್ತ್ ಹೋಗುತ್ತೆ. ಎಸ್ಪೆಷಲಿ ಭಗವಂತನ ವಿಚಾರಗಳು ಗೊತ್ತಿಲ್ಲ, ಡೋಂಟ್ ನೋ, ಐ ಫರ್ಗಾಟ್, ಐ ಆಮ್ ನಾಟ್ ರಿಮೆಂಬರ್, ಆ ಥರ ಎಲ್ಲ ನಮ್ದು ಉತ್ತರಗಳು ಬರ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ವಾಸುದೇವ ಹೇಳ್ತಾನೆ, ನೆನ್ನೆ ಬರ್ಸಿರೋ ಅಕ್ಷರ ಇವತ್ತು ಯಾಕಪ್ಪ ಮತ್ತೆ ರಿಪೀಟ್ ಮಾಡಿಸ್ತಾ ಇದೀಯಾ ಅಂತ. ಆಮೇಲೆ ನೆನ್ನೆ ಏನ್ ಬರ್ಸಿದ್ರು ಅದನ್ನ ಬರೆದು ಕೂಡ ತೋರಿಸ್ತಾರಂತೆ. ಅಷ್ಟ್ರ ಮಟ್ಟಿಗೆ ಚುರುಕಾಗಿರುವಂತಹ ಬುದ್ಧಿಶಕ್ತಿ ಅನ್ನುವಂಥದ್ದು ವಾಸುದೇವನಿಗೆ ಇತ್ತು. ಯಾಕಂದ್ರೆ ಪ್ರಾಣದೇವರವರು. ಮಧ್ಯಗೇಹ ಭಟ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತಂತೆ, ಎಷ್ಟು ಬೇಗ ಸುಸ್ವರವಾಗಿ ಪಾರಾಯಣ ಎಲ್ಲ ಪುರಾಣ ಶ್ಲೋಕ ಎಲ್ಲ ಹೇಳ್ತಾರೆ. ಯಾಕಂದ್ರೆ ವೇದಗಳಲ್ಲಿ ನಾನು ಸಾಮವೇದ ಅಂತ ಭಗವಂತ ಹೇಳ್ತಾನೆ ವಿಭೂತಿ ಯೋಗದಲ್ಲಿ. ಯಾಕೆ ಅಂದ್ರೆ ಎಲ್ಲಾ ವೇದಗಳು ಒಂದೇನೆ, ಅದ್ರಲ್ಲೇನ್ ತಾರತಮ್ಯ ಇಲ್ಲ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅದ್ರಲ್ಲಿ ಮೇಲೆ ಕೆಳಗಡೆ ಅಲ್ಲ. ಆದ್ರೆ ಅದರ ಅಭಿಮಾನಿ ದೇವತೆಗಳಲ್ಲಿ ತಾರತಮ್ಯ ಇದೆ. ಸಾಮವೇದಕ್ಕೆ ಅಭಿಮಾನಿ ದೇವತೆ ಪ್ರಾಣದೇವರು, ವಾಯುದೇವರು. ಸುಸ್ವರವಾಗಿ ಹಾಡೋವಂಥವ್ರು ವೇದಗಳನ್ನ. ಪ್ರಾಣದೇವ್ರನ್ನ ಬಿಟ್ರೆ ಮತ್ತೊಬ್ರು ಇಲ್ವಂತೆ. ಅದಕ್ಕೋಸ್ಕರ ಮಧ್ವಾಚಾರ್ಯರು ಪ್ರಾಣದೇವರ ಅವತಾರನೇ ವಾಸುದೇವ. ಅದಕ್ಕೇನೆ ತುಂಬಾ ಚೆನ್ನಾಗಿ ಪುರಾಣ ಶ್ಲೋಕಗಳನ್ನ ಓದೋದಕ್ಕೆ ಕಲ್ತ್ಕೋತಾರಂತೆ. ಒಂದು ಮದುವೆಗೆ ಅಮ್ಮನ ಜೊತೆ ಹೋಗ್ತಾನೆ. ಆ ಮದುವೆ ಮನೆಯಲ್ಲಿ ಒಬ್ಬ ಪುರಾಣ ಹೇಳ್ತಾ ಇದ್ನಂತೆ. ಆದ್ರೆ ತಪ್ಪು ಪುರಾಣ ಹೇಳ್ತಾ ಇದ್ನಂತೆ. ಆಗಿನ ಕಾಲದಲ್ಲೆಲ್ಲ ಮದುವೆಗೆ ಆರ್ಕೆಸ್ಟ್ರಾ, ಇನ್ಯಾವುದೋ ಡ್ಯಾನ್ಸ್ಗಳು ಇಂಥದ್ದನ್ನೆಲ್ಲ ಮಾಡಿಸ್ತಿರ್ಲಿಲ್ಲ. ಪುರಾಣ ಪ್ರವಚನಗಳನ್ನ ಏರ್ಪಡಿಸ್ತಾ ಇದ್ರು. ಯಾಕಂದ್ರೆ ಮದುವೆ ಹುಡುಗ ಮತ್ತೆ ಹುಡುಗಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ನಾರಾಯಣರು ಇರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಲಕ್ಷ್ಮೀ ನಾರಾಯಣರ ಸನ್ನಿಧಾನದಲ್ಲಿ ಪುರಾಣ ಪ್ರವಚನ ಇರ್ತಾ ಇತ್ತು. ತಪ್ಪಾಗಿ ಹೇಳ್ತಾ ಇದ್ನಂತೆ. ಆಗ ವಾಸುದೇವ, ತಪ್ಪಾಗಿ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿ ಸರಿಯಾಗಿರೋ ಅರ್ಥನ ಹೇಳ್ತಾನೆ. ಎಲ್ರು ಕೂಡ ಭೇಷ್ ಭೇಷ್ ಅಂತ ಹೇಳ್ತಾರಂತೆ. ಆಗ ವಾಸುದೇವ ಮನೆಗೆ ಬಂದು ಸುಮ್ಮನೆ ಇರಲ್ವಂತೆ. ಅಪ್ಪನ್ಗೆ ಹೇಳ್ತಾನಂತೆ, ಅಪ್ಪ ನೋಡಪ್ಪ, ಈ ರೀತಿ ಪುರಾಣದವ್ರು ಹೀಗ್ ಹೇಳಿದ್ರು, ನಾನು ಹೀಗ್ ಹೇಳ್ದೆ, ನಂದು ಸರಿನಾ ತಪ್ಪಾ ಅಂತ ಕೇಳಿದಾಗ ಅಪ್ಪ ಹೇಳ್ತಾರಂತೆ, ಮಗು ನೀನ್ ಹೇಳಿದ್ದೆ ಕರೆಕ್ಟ್ ಆಗಿದ್ಯಪ್ಪ, ಸರಿ ಇದೆ ಅರ್ಥ ಅಂತ ಹೇಳಿ. ಮಗನ ಹತ್ರ ಇದೆಲ್ಲ ಹೇಗೆ ಬಂತು? ಪುರಾಣಗಳನ್ನೆಲ್ಲ ಮಗ ನಾವು ಹೇಳ್ಕೊಟ್ಟೇ ಇಲ್ಲ, ಪುಟ್ಟ ಹುಡುಗ ಹೇಗ್ ಕಲ್ತಾ ಇವನು ಪುರಾಣಗಳನ್ನ ಅಂತ ಆಶ್ಚರ್ಯ ಪಡ್ತಾ ಇದ್ರಂತೆ ತಂದೆ. ಭಗವಂತನ ದಯೆ. ಅನಂತೇಶ್ವರನ ಹತ್ರ ನಾವು ತಪಸ್ಸು ಅಷ್ಟೊಂದು ವ್ರತಗಳ ಮಾಡಿ ಹುಟ್ಟಿದ ಮಗು ಅಲ್ಲ ಅದು. 12 ವರ್ಷ ಕಷ್ಟಪಟ್ಟಿದೀವಿ ಈ ಮಗುನ ಹುಟ್ಸೋದಕ್ಕೆ. ಹಾಗಾಗಿ ಅನಂತೇಶ್ವರನ ದಯೆ ಅಂತ ಅನ್ಕೊಂಡು ಇರ್ತಾ ಇದ್ರಂತೆ. ಒಂದು ಸರಿ ಕತೆ ಕೇಳಿದ್ರೆ ಸಾಕು, ಜನ್ಮ ಪೂರ್ತಿ ಮರಿತಿರ್ಲಿಲ್ಲ. ಆ ತರ ಸ್ಮರಣ ಶಕ್ತಿ ಅನ್ನೋದಿತ್ತು. ನಮಗೂ ಏನೋ ಬೇಕು, ಮರ್ತ್ ಹೋಗ್ತಾ ಇದೀವಿ ಅಂದ್ರೆ ಶ್ರೀಮದ್ ಆಚಾರ್ಯರ ಈ ಬಾಲ್ಯ ಲೀಲೆಗಳನ್ನ ಜ್ಞಾಪಿಸ್ಕೋಬೇಕು. ಒಂದು ಸರಿ ಅಕ್ಷರ ಬರೆದು 2ನೇ ಸರಿ ಬರೆದ್ರೆ, ಯಾಕೆ ನೆನ್ನೆ ಬರ್ಸಿದ್ದೆ ಇವತ್ತು ಬರ್ಸ್ತಾ ಇದ್ದೀರಾ ಅಂತಂದ್ರು. ಇದನ್ನ ಕೇಳಿದಾಗ ನಮಗೂ ಕೂಡ ಏನಾಗುತ್ತೆ, ಸ್ಮರಣ ಶಕ್ತಿ ಅನ್ನುವಂಥದ್ದು ಬರುತ್ತೆ. ಅದೇ ರೀತಿ ಇಲ್ಲಿ ಮದುವೆ ಮನೆದ ಇನ್ಸಿಡೆಂಟ್ ಹೇಳಿದ್ರು. ವಾಸುದೇವ ಬಿಟ್ಟು ಹೋಗಿದ್ದು ಕೊಡಗೂರು ಶಂಕರನಾರಾಯಣ ಹತ್ರ, ಆಮೇಲೆ ಬನ್ನಂಜೆ ಮಹಾಲಿಂಗೇಶ್ವರ, ಆಮೇಲೆ ಚಂದ್ರಮೌಳೇಶ್ವರ, ಆಮೇಲೆ ಅನಂತೇಶ್ವರನ ಹತ್ರ ಎಲ್ಲ ಬಂದ್ರು.
ಬಂದ್ರು. ಈ ಕಥೆಯನ್ನ ಕೇಳಿದಾಗ ಏನಾಗುತ್ತೆ, ಭಗವಂತನ ಮೇಲೆ ನಮಗೆ ಭಕ್ತಿ ಮೂಡುತ್ತೆ, ಅನ್ಯ ವಿಷಯಗಳ ಮೇಲೆ ವಿರಕ್ತಿ ಅನ್ನುವಂಥದ್ದು ಉಂಟಾಗುತ್ತೆ. ಇದು ಸುಮ್ಮನೆ ಕತೆ ಕೇಳೋದಕ್ಕಲ್ಲ, ಒಂದೊಂದು ಕತೆ ಕೇಳಿದಾಗ್ಲೂ ಕೂಡ ನಮ್ಮಲ್ಲಿ ನಿಜವಾಗ್ಲೂ ನಾವು ಕೇಳಿದ್ದೇ ಆದ್ರೆ, ಮನಸ್ಸಿಟ್ಟಿದ್ದೇ ಆದ್ರೆ ನಮ್ಮಲ್ಲಿ ಪರಿವರ್ತನೆಗಳು ಅನ್ನುವಂಥದ್ದು ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಕತೆ ನಾವು ಕೇಳಿದ್ವಿ ಅಂದ್ರೆ ನಮಗೂ ಕೂಡ ಒಳ್ಳೆ ಮೆಮೊರಿ ಪವರ್ ಬರುತ್ತೆ, ಒಳ್ಳೆ ಬುದ್ಧಿಶಕ್ತಿ ಬರುತ್ತೆ, ಒಳ್ಳೆ ಪ್ರತಿಭಾ ಶಕ್ತಿ ಬರುತ್ತೆ. ಟ್ಯಾಲೆಂಟ್, ಪ್ರತಿಭೆ ಅಂದ್ರೆ ಟ್ಯಾಲೆಂಟ್ ಅಂತ ಹೆಚ್ಚಾಗತ್ತೆ, ಒಳ್ಳೆ ವಿದ್ಯೆ ಬರುತ್ತೆ ನಮ್ಗೆ. ಒಳ್ಳೆ ವಿದ್ಯೆ ಬರಬೇಕು ಅಂದ್ರೆ ಇದನ್ನ ನಾವು ಮತ್ತೆ 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 ಓದ್ತಾ ಇರಬೇಕು, ಕೇಳ್ತಾ ಇರಬೇಕು, ಮೆಲುಕು ಹಾಕ್ತಾ ಇರಬೇಕು. ಯಾವ್ಯಾವ್ದೋ ನೋಡಕ್ಕಾಗತ್ತೆ, ಯಾವ್ಯಾವ್ದೋ ಮಾಡಕ್ಕಾಗತ್ತೆ, ಕೆಲ್ಸಕ್ಕೆ ಬರ್ತಾ ಇರೋದು 5 ಪೈಸಾ ಪ್ರಯೋಜನ ಇಲ್ಲ. ಆ ಪುಣ್ಯಾತ್ಮ ನಮ್ಗೆ ಅಶೂರೆನ್ಸ್ ಕೊಡ್ಲಿ ನೋಡೋಣ, ಇಂಥ ಮೊಬೈಲ್ ಗೇಮ್ ಆಡೋದ್ರಿಂದ ನಿನಗೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಇಂಥ ಕಾರ್ಟೂನ್ ನೋಡೋದ್ರಿಂದ ನಿನಗೆ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ, ಅಥವಾ ಇಂಥ ರಬ್ಬಿಶ್ ಇನ್ಯಾವುದೋ ನೋಡೋದ್ರಿಂದ ಮಾಡೋದ್ರಿಂದ ಇಂಪ್ರೂವ್ ಆಗುತ್ತೆ. ನೋ ಒನ್ ವಿಲ್ ಗಿವ್ ದ ಗ್ಯಾರಂಟಿ. ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಕಥೆಯನ್ನ ಕೇಳೋದ್ರಿಂದ ನಮಗೆ ಸ್ಮರಣ ಶಕ್ತಿ ಜಾಸ್ತಿ ಆಗುತ್ತೆ, ಪ್ರತಿಭಾಶಕ್ತಿ ಜಾಸ್ತಿ ಆಗುತ್ತೆ. ವೈ ಕಾಂಟ್ ವಿ ಗಿವ್ ಇಟ್ ಎ ಟ್ರೈ? ದಿನಾ ಇದ್ರ ಬಗ್ಗೆ ನಾವು ಒಂದ್ಸರಿ ಆದ್ರೂ ಮೆಲಕ್ ಹಾಕ್ತಾ ಇರಬೇಕು. ಅದಕ್ಕೋಸ್ಕರನೇ ಶ್ರವಣ ಫಸ್ಟ್ ಕೇಳಿಸ್ಕೋಬೇಕು, ಕೀರ್ತನ ಕೇಳಿಸ್ಕೊಂಡಿದ್ದನ್ನ 4 ಜನಕ್ಕೆ ನಾವು ಹಂಚ್ಕೋಬೇಕು, ಆಮೇಲೆ ಮನನ ಮತ್ತೆ 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 ನಾವು ಕೇಳಿಸ್ಕೊತಾ ಇರಬೇಕು, ಕೇಳಿಸ್ಕೊತಾ ಇರಬೇಕು, ಕೇಳಿಸ್ಕೊತಾ ಇರಬೇಕು. ನಿಧಿಧ್ಯಾಸನ ಅಂದ್ರೆ ಗಟ್ಟಿ ಮಾಡ್ಕೋಬೇಕು ಮನಸ್ಸೊಳಗಡೆ. ಸತ್ಯ ಇದು, ಶ್ರೀಮದ್ ಆಚಾರ್ಯರ ಜೀವನ ಚರಿತ್ರೆ ಅನ್ನೋದು ಸತ್ಯ, ಇದಾಗಿರೋದು ಸತ್ಯ. ಶ್ರೀಮದ್ ಆಚಾರ್ಯರು ಜೀವೋತ್ತಮರು ಅನ್ನುವಂಥದ್ದು ಸತ್ಯ, ಅವ್ರ ಪ್ರಾಣದೇವರು ಅನ್ನುವಂಥದ್ದು ಸತ್ಯ. ದೃಢವಾಗಿರೋ ನಂಬಿಕೆ ಅನ್ನುವಂಥದ್ದು ಬರಬೇಕು ನಮ್ಗೆ. ಅದು ಬಂದಾಗ ಮಾತ್ರ ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಕಾಣೋದಕ್ಕೆ ಸಾಧ್ಯ, ನಾಟ್ ಅದರ್ವೈಸ್. ಎಲ್ಲಿ ನೋಡಿದ್ರು, ಯಾರನ್ನ ನೋಡಿದ್ರು ಕೂಡ ಭಗವಂತನ ಕಥೆಯೇ ಮಾತಾಡ್ಬೇಕು, ಭಗವಂತನ ಭಕ್ತರ ಕಥೆನೇ ಮಾತಾಡ್ಬೇಕು. ನೋ ಅದರ್ ಟಾಪಿಕ್ಸ್ ಹ್ಯಾಸ್ ಟು ಬಿ ಡಿಸ್ಕಸ್ಡ್. ಆ ಲೆವೆಲಲ್ಲಿ ನಮ್ ಕಾನ್ಶಿಯಸ್ನೆಸ್ ಹೋಯ್ತು ಅಂತಂದ್ರೆ ಆಗ ರಿಯಲ್ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಆಗಿದೆ. ಅದು ಬಿಟ್ಟು ಅವ್ರು ಹಾಗ ಅನ್ಕೋತಾರೆ, ಇವ್ರು ಹೀಗ ಅನ್ಕೋತಾರೆ, ಲೆಟ್ ದೆಮ್ ಗೋ, ಅನ್ಕೊಂಡ್ಲಿ, ಏನ್ ಮಾಡೋದು? ಅವ್ರು ಅನ್ಕೊಂತಾರೋ ಬಿಡ್ತಾರೋ, ಅವ್ರನ್ನ ಪ್ರೀತಿ ಮಾಡೋದಕ್ಕೆ ಅಲ್ಲ ನಾವು ಬದುಕಿರೋದು. ಕೊನೆಗೆ ನನ್ನ ಪಾಪ ನನ್ನ ಪುಣ್ಯದ ಬುತ್ತಿಯನ್ನ ನಾನೇ ತಿನ್ಕೊಂಡು ಹೋಗ್ಬೇಕು, ಮಾಡಿದ್ದುಣ್ಣೋ ಮಾರಾಯ. ಬೇರೆಯವ್ರು ಬಂದು ನಮ್ಮ ಪಾಪದಲ್ಲಿ ಶೇರ್ ತಗೊಳಲ್ಲ, ಬೇರೆಯವ್ರಿಗೆ ನಮ್ಮ ಪುಣ್ಯ ಶೇರ್ ಕೊಡಕ್ ಆಗೋದಿಲ್ಲ, ನಮ್ದನ್ನ ನಾವೇ ಅನುಭವಿಸ್ಬೇಕು. ಆ ಇದಾದ್ರೂ ಇರಬೇಕು. ಯಾವನೋ ಬಂದು ನನ್ನ ಪರವಾಗಿ ನರ್ಕದಲ್ಲಿ ಬಂದು ಪನಿಷ್ಮೆಂಟ್ ಅನುಭವಿಸಲ್ಲ. ಈ ಪ್ರಜ್ಞೆ ಇದ್ದಾಗ ನಾವು ಜಾಗೃತಿ ಆಗ್ತೀವಿ, ಅವೇರ್ನೆಸ್ ಮೂಡಿಸ್ತೀವಿ, ನಾವು ಪ್ರಚಾರ ಮಾಡ್ತೀವಿ. ಇಲ್ಲಪ್ಪ ನಾನಾಯ್ತು ನನ್ನ ಪಾಡಾಯ್ತು ಅಂತ ಸೆಲ್ಫಿಶ್ ಆಗಿದ್ರೆ, ಸ್ವಾರ್ಥಿಗಳಾಗಿದ್ವಿ ನಾವು ಅಂತಂದ್ರೆ ಒಂದಲ್ಲ ಒಂದು ದಿನ ಭಗವಂತ ಅವಕಾಶನ ಕಿತ್ತು ಬಿಡ್ತಾನೆ. ಯಾಕಂದ್ರೆ ಅವನಿಗೆ ಏನು ಪ್ರಯೋಜನ ಇಲ್ಲ. ಒಂದೇ ಒಂದು ಮ್ಯಾಂಗೋ ಸೀಡನ್ನ ನಾವು ಹಾಕಿದ್ವಿ ಅಂದ್ರೆ ಮಣ್ಣೊಳಗಡೆ, ಅದು ಸಾವಿರಾರು ಮಾವಿನ ಹಣ್ಣುಗಳನ್ನ ಕೊಡುತ್ತೆ ನಮ್ಗೆ ಫ್ಯೂಚರಲ್ಲಿ. ಒಂದು ತೆಂಗಿನಕಾಯಿ ಹಾಕಿದ್ವಿ ಅಂದ್ರೆ ತೆಂಗಿನ ಗಿಡದಿಂದ ಸಾವಿರಾರು ತೆಂಗಿನ ಗಿಡಗಳು ಬರುತ್ತೆ. ಅದೇ ರೀತಿ ನಾವು ಈ ಕತೆಗಳನ್ನ ಕೇಳ್ತಾ ಇದ್ದೀವಿ ಅಂದ್ರೆ ಸಾವಿರಾರು ಜನಗಳಿಗೆ ಹೇಳಿದ್ರೆ ಪ್ರಯೋಜನ. ಹೇಳಲ್ಲ, ನಾನೇ ಇಟ್ಕೋತೀನಿ, ಬರೋದೆಲ್ಲ ನನಗೇ ಬರ್ಲಿ ಅಂದ್ರೆ ಭಗವಂತ ನಮ್ಗೆ ಇರೋ ಪುಣ್ಯ ಕೂಡ ಕಿತ್ಕೋತಾನೆ. ದಿಸ್ ಇಸ್ ದ ಸೀಕ್ರೆಟ್. ನಾವ್ ಅನ್ಕೋತೀವಷ್ಟೇ, ಅಯ್ಯೋ ನನಗ್ ಮಾತ್ರ ಇರ್ಲಿ, ಹೌದಾ ಈ ಕತೆ ದಿನ ಕೇಳಬೇಕಾ, ಕೇಳಿದ್ರೆ ನನಗೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತಾ, ಓಕೆ ನನಗ್ ಮಾತ್ರ ಆಗ್ಲಿ, ಪಕ್ಕದವ್ರಿಗೆ ಯಾಕೆ ಹೇಳ್ಬೇಕು? ಆಮೇಲೆ ಅವ್ರ ಮೆಮೊರಿ ಪವರ್ ಜಾಸ್ತಿ ಆದ್ರೆ ಅವ್ರು ಆಮೇಲೆ ಫಸ್ಟ್ ರ್ಯಾಂಕ್ ಬಂದ್ಬಿಟ್ರೆ ಅವರು ಫಸ್ಟ್ ರ್ಯಾಂಕ್ ಬರಲ್ಲ, ನಮಗೂ ಫಸ್ಟ್ ರ್ಯಾಂಕ್ ಬರ್ಸಲ್ಲ ಭಗವಂತ. ಯಾವಾಗ ನಾವು ಸೆಲ್ಫ್ಲೆಸ್ ಆಗಿರ್ತೀವಿ ಸೊಸೈಟಿಲಿ, ಆಗ ಮಾತ್ರ ಉದ್ಧಾರ ಆಗೋದಕ್ಕೆ ಸಾಧ್ಯ. ಮಾವು ಅದು ಬಿಟ್ಟಿರೋ ಹಣ್ಣನ್ನ ಅದೇ ತಿನ್ನಲ್ಲ, ತೆಂಗು ಅದು ಬಿಟ್ಟಿರೋ ತೆಂಗಿನಕಾಯಿ ಎಳ್ನೀರ್ನ ಅದೇ ಕುಡಿಯಲ್ಲ. ಹೇಗೋ ಹಾಗೆ ನಾವು ಪರೋಪಕಾರಂ ಇದಂ ಶರೀರಂ, ಪರೋಪಕಾರಕ್ಕೂ ಬದುಕಿದ್ವಿ ಅಂದ್ರೆ ಜೀವನದಲ್ಲಿ ಸಾರ್ಥಕತೆ ಅನ್ನುವಂಥದ್ದು ಇದೆ. ಇಲ್ಲ ಅಂತಂದ್ರೆ ನಾವ್ ಇನ್ನೊಬ್ರಿಗೆ ಕೊಡ್ಲಿಲ್ಲ, ಇನ್ನೊಬ್ರ ಜೊತೆ ಹಂಚ್ಕೊಂಡ್ಲಿಲ್ಲ ಅಂದ್ರೆ ನಾವು ಅನುಭವಿಸೋದನ್ನ ಕಿತ್ಕೊಳೋ ಅಂಥದ್ದು ಜನ್ಮ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ಟ್ರೀಸ್, ಅವು ಬೇಕಾದಂಗೆ ಹಣ್ಣು ಬಿಡ್ತಾವೆ, ಆದ್ರೆ ಅವು ತಿನ್ನಕ್ಕಾಗೋದಿಲ್ಲ. ಆ ತರ ಜನ್ಮ ಕೊಡ್ತಾನೆ ಭಗವಂತನ ಹತ್ರ. ಅದಕ್ಕೆ 84 ಲ್ಯಾಕ್ ಸ್ಪೀಶೀಸ್ ಇಟ್ಟಿರೋದು, ಎಲ್ಲಾ ತರದ ಕಾಂಬಿನೇಷನ್ ರೆಡಿ ಇದೆ ಭಗವಂತನ ಹತ್ರ. ಅಂತ ಜನ್ಮ ನಮಗ್ ಕೊಡಿಸ್ತಾನೆ. ಯಾಕೆ? 4 ಜನಕ್ಕೆ ಹಂಚೋಕೆ ಕೈ ಕೊಟ್ಟಿದ್ದಾನೆ, 4 ಜನಕ್ಕೆ ಹಂಚೋಕೆ ಬಾಯಿ ಕೊಟ್ಟಿದ್ದಾನೆ. ನಾವು ಹಂಚ್ತಾ ಇಲ್ಲ, ಕಿತ್ಕೊಂಡ್ ಕೊಡ್ತಾನ ಅಷ್ಟೇ. ಅವನು ಕೈಯೂ ಇಲ್ಲ ಬಾಯೂ ಇಲ್ಲ, ಮರ ಆಗಿ ನಿಲ್ಲಿಸ್ತಾನೆ. ಸಿಂಪಲ್, ಇಷ್ಟೇ ಅವ್ನ್ ಮಾಡುವಂಥದ್ದು. ಸೊ ಹಾಗೆ ನಮಗ್ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ನಾವು ಬೇಕಾದಂಗೆ ಫಾಲ್ಟ್ಗಳು ಹುಡುಕ್ತೀವಿ ಇನ್ನೊಬ್ರ ಹತ್ರ. ಅವ್ರು ಕೇಳಿಸ್ಕೊಳಲ್ಲ, ಅವ್ರು ಮಾಡಲ್ಲ, ಅವ್ರು ನಮಗೆ ತಿರುಗಿಸ್ ಬೈತಾರೆ, ಬೇಕಾದಂಗ್ ಮಾಡ್ತಾರೆ. ನಾರದರು, ಶುಕ ಮುನಿಗಳು, ಪರೀಕ್ಷಿತ ಮಹಾರಾಜಂಗೆ ಭಾಗವತ ಹೇಳದಂತ ಮಹಾತ್ಮರು
ಹಸು ಕೆಚ್ಚಲಿಂದ ಒಂದು ಸರಿ ಹಾಲು ಹಿಂಗ್ ಕರೆದ್ರೆ ಎಷ್ಟೊತ್ತಾಗುತ್ತೋ ಅಷ್ಟು ಹೊತ್ತು ಮಾತ್ರ ಒಂದ್ ಮನೆ ಮುಂದೆ ನಿಲ್ತಾ ಇದ್ರಂತೆ. ಜಾಸ್ತಿ ಹೊತ್ತಿರ್ತಾ ಇರ್ಲಿಲ್ಲ ಅವರು. ಅಂತ ಶುಕಾಚಾರ್ಯರು ಪರೀಕ್ಷಿತನ್ ಮುಂದೆ 7 ದಿನ ಕೂತಿದ್ದಾರೆ ಭಾಗವತ ಹೇಳ್ಕೊಂಡು. ಶುಕಾಚಾರ್ಯರು ಹುಚ್ಚರ ತರ ಇದ್ರು, ದಿಗಂಬರರಾಗಿ ಅವಧೂತ ವೇಷದಲ್ಲಿದ್ರು, ಬಟ್ಟೆ ಇರ್ಲಿಲ್ಲ ಮೈ ಮೇಲೆ. ಎಷ್ಟೋ ಜನ ಮಕ್ಕಳುಗಳು ಕಲ್ಲು ಹೊಡಿಯೋದು, ಹಿಂದೆ ಅಟ್ಟಿಸ್ಕೊಂಬರೋದು, ಗೇಲಿ ಮಾಡೋದು ಎಲ್ಲ ಮಾಡ್ತಾ ಇದ್ರು. ಆದ್ರೆ ಶುಕಾಚಾರ್ಯರು ಪರೀಕ್ಷಿತನ ಆಸ್ಥಾನಕ್ಕೆ ಬಂದಾಗ ಅಲ್ಲಿದ್ದಂತಹ ಎಲ್ಲ ಋಷಿಗಳು ಮುನಿಗಳು ಒಂದೇ ಸಮನೆ ಎದ್ ನಿಂತ್ಕೊಂಡು ಅವ್ರಿಗೆ ಗೌರವನ ಕೊಡ್ತಾರೆ. ಶುಕಾಚಾರ್ಯರಿಗೆ ಮಕ್ಕಳಿಗೆ ಗೊತ್ತಾಗದೆ ಹೋಗಿರ್ಬೋದು ಅವ್ರ ಯೋಗ್ಯತೆ, ಆದ್ರೆ ಬೇರೆ ಮುನಿಗಳಿಗೆ ಗೊತ್ತು ಅವ್ರ ಯೋಗ್ಯತೆ ಏನು ಅಂತ. ಹಾಗೆ ನಾವ್ ಇನ್ನೊಬ್ರನ್ನ ಜಡ್ಜ್ ಮಾಡ್ಕೊಂಡು ನಾನೇ ಗ್ರೇಟು ಬೇರೆಯವರೆಲ್ಲ ವೇಸ್ಟು ಅಂತ ನಾವು ಜಡ್ಜ್ ಮಾಡ್ಕೊಂಡ್ರೆ ನಮ್ಮಲ್ಲಿರೋ ಗುಣ ಕೂಡ ಭಗವಂತ ವೆರಿ ಸೂನ್ ಕಿತ್ಕೋತಾನೆ ಅನ್ನೋವಂಥದ್ದು ಇದರಿಂದ ಗೊತ್ತಾಗ್ಬೇಕು. ಆದ್ರೆ ವಾಸುದೇವ ಹಂಗ್ ಮಾಡ್ಲಿಲ್ಲ. ಅವನೇನ್ ಮಾಡ್ತಾನೆ, ಅಪ್ಪ ನಾನು ಹೇಳಿದ್ ಕರೆಕ್ಟಾ ತಪ್ಪಾ ಹೇಳಿ ಅಂತ ಕೇಳಿಕೊಂಡು ಅವ್ರ ತಂದೆ ಹತ್ರ ಅದನ್ನ ಕ್ರಾಸ್ ಚೆಕ್ ಮಾಡಿ ಅವ್ರ ತಂದೆ ಹತ್ರ ಕೂಡ ಹಂಚ್ಕೋತಾ ಇದ್ದಾರೆ ಅದನ್ನ. ಇನ್ನು ವಾಸುದೇವಂಗೆ 5 ವರ್ಷ ಆಯ್ತು, ಉಪನಯನ ಮಾಡಿದ್ರು. ಒಂದು ದಿನ ಅವನು ತಂದೆ ಹತ್ರ ಹೇಳ್ತಾನಂತೆ, ನಾನು ವೈಷ್ಣವ ಮತ ಸ್ಥಾಪನೆ ಮಾಡ್ತೀನಿ ಅಂತ. ವೈಷ್ಣವ ಮತ ಅಂದ್ರೆ ವಿಷ್ಣುವಿನ ಭಕ್ತರು ಅಂತ. ವೈಷ್ಣವ ಮತ ಅನ್ನೋಂಥದ್ದನ್ನ ಸ್ಥಾಪನೆ ಮಾಡ್ತೀನಿ ಅಂದಾಗ ದೇಗೆ ಭಟ್ರು ಹೇಳ್ತಾರಂತೆ, ನಿನ್ ಕೈಯಲ್ಲಿ ಒಂದು ಒಣ ಕೊರಡು ಇಟ್ಕೊಂಡಿದ್ಯಲ್ಲ, ಅಂದ್ರೆ ಉಪನಯನ ಆಗೋ ಸಮಯದಲ್ಲಿ ದಂಡ ಅನ್ನುವಂಥದ್ದನ್ನ ಕೊಡ್ತಾರೆ, ಒಣಗಿರೋ ಕಡ್ಡಿ ಕೊಡ್ತಾರೆ ಕೈಗೆ. ಆ ಒಣ ಕಡ್ಡಿ ನೀನೇನಾದ್ರೂ ಚಿಗುರಿಸ್ಬಿಟ್ಟೆ ಅಂತಂದ್ರೆ ಆಗ ವೈಷ್ಣವ ಮತ ನೀನ್ ಸ್ಥಾಪಿಸಬಹುದೇನೋ ಅಂತಾರಂತೆ ಅವರಪ್ಪ. ಸುಮ್ನೆ ಮಗುಗೆ ರೇಗಿಸ್ಬೇಕಲ್ಲ ಅಂತ. ಆಗ ತಕ್ಷಣ ಏನ್ ಮಾಡ್ತಾನೆ ವಾಸುದೇವ, ಒಣ ಕುರುಡನ್ನ ಭೂಮಿಲ್ ನೆಟ್ಟು ಬಿಟ್ಟು ನೀರ್ ಹಾಕಿದ್ದೇ ತಡ ಅಂತೆ ಚಿಗುರು ಬಿಡ್ತು. ಇವತ್ತಿಗೂ ಕೂಡ ಪಾಜಕದಲ್ಲಿ ನಾವು ಅದನ್ನ ಆ ಜಾಗವನ್ನ ನೋಡಬಹುದು. ಮಧ್ಯಗೇಹ ಭಟ್ರಿಗೆ ಆಶ್ಚರ್ಯ ಆಗೋದಂತೆ, ಏನು ಈ ತರ ಅಂತ. ಯಾಕಂದ್ರೆ ವಾಸುದೇವ ಮಾತಾಡ್ತಾ ಇರೋದು ದೇಹ ಪುಟ್ಟದಿರ್ಬೋದು, 5 ವರ್ಷದ ದೇಹ, ಆದ್ರೆ ಒಳಗಿರೋನ್ ಯಾರು, ಸಾಕ್ಷಾತ್ ಪ್ರಾಣದೇವರು ಮಾತಾಡ್ತಾ ಇರೋದು. ಹಾಗಾಗಿ ಅವ್ರು ಏನ್ ಮಾತಾಡ್ತಾರೋ ಅದನ್ನ ಅವ್ರು ನಡೆಸ್ಕೊಡ್ತಾರೆ, ಸತ್ಯ ಮಾಡೇ ಮಾಡ್ತಾರೆ. ಒಂದಿನ ಮಣಿಮಂತ ಅನ್ನೋ ಒಬ್ಬ ರಾಕ್ಷಸ, ಇವನು ಭೀಮನ್ ಕಾಲದಲ್ಲೂ ಇದ್ದ. ಭೀಮನ್ ಕಾಲದಲ್ಲಿದ್ದು ಅವನಿಗೆ ಭೀಮನ್ನ ಬಾಹುಬಲದಿಂದ ಸೋಲ್ಸಕ್ ಆಗ್ಲಿಲ್ಲ. ಎಷ್ಟೋ ಸರಿ ಏಟ್ ತಿಂದಿದ್ದಾನೆ ಭೀಮನ್ ಹತ್ರ. ಅದಕ್ಕೆ ಈಗ್ಲೂ ಬಂದ. ಈಗ ಹಾವಿನ ರೂಪ ತಗೊಂಬರ್ತಾನೆ. ಹಾವಿನ ರೂಪ ತಗೊಂಬಂದು ಎಲ್ಲಾ ತರದ್ದು ಗಿಡಗಳನ್ನ ಕಚ್ಚಿ ಸಾಯ್ಸಕ್ ನೋಡ್ತಾನೆ. ಆದ್ರೆ ಏನೂ ಆಗ್ಲಿಲ್ವಂತೆ. ಆಗ ವಾಸುದೇವನ್ನ ಕಚ್ಚಿ ಅವನು ಸಾಯಿಸೋದಿಕ್ಕೆ ಅಂತ ಪ್ರಯತ್ನ ಪಡ್ತಾನೆ. ವಾಸುದೇವ ಏನ್ ಮಾಡ್ತಾನೆ, ಆ ರಾಕ್ಷಸಂದು ಸರ್ಪ ರೂಪದಲ್ಲಿ ಬಂದಿರ್ತಾನಲ್ಲ ಹಾವಿನ ರೂಪದಲ್ಲಿ, ಅವನ ಹೆಡೆನ ತುಳಿದು ಬಿಟ್ಟು ಕೊಂದು ಬಿಡ್ತಾನೆ. ಆ ಜಾಗನ್ನ ಇವತ್ತಿಗೂ ಕೂಡ ನಾವು ಮಣಿಮಂತನನ್ನ ಸಂಹಾರ ಮಾಡಿದ ಜಾಗ ಅಂತ ಇವತ್ತಿಗೂ ಕೂಡ ಇದೆ ಪಾಜಕದಲ್ಲಿ, ನಾವು ಅದನ್ನ ನೋಡಬಹುದು ಅನ್ನುವಂಥದ್ದಕ್ಕೆ ಇವತ್ತಿನ ಸಂಚಿಕೆ ನಿಲ್ಸೋಣ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.